ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆ ಜಾಬ್ ಹೇಳಲು ಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ವೇಕೆನ್ಸಿ ಅಂತ. ಈ ಜಾಬ್ಗೆ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜೀನಿಯಸ್ ಕನ್ನಡ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಬನ್ನಿ ಈ ಜಾಬ್ಗೆ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಈ ಇಂಡಿಯನ್ ಕೋಸ್ಟ್ ಗಾರ್ಡ್ದಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾರೆ ಅಂದರೆ 320 ಪೋಸ್ಟನ್ನು ಕರೆದಿದ್ದಾರೆ. ಇಲ್ಲಿ ಯಾವ ಲೊಕೇಶನ್ದಲ್ಲಿ ಅಂದರೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ವರ್ಕ್ ಮಾಡೋದಕ್ಕೆ ವೇಕೆನ್ಸಿ ಕರೆದಿದ್ದಾರೆ. ಮತ್ತು ಈ ಪೋಸ್ಟ್ ಹೆಸರು ಏನಪ್ಪ ಅಂದರೆ ನ್ಯಾವಿಕ್ ಅಂದರೆ ಜನರಲ್ ಡ್ಯೂಟಿ ಇರುತ್ತೆ, ಮತ್ತು ಯಾಂತ್ರಿಕ್ ಅಂತ. ಈ ಇಂಡಿಯನ್ ಕೋಸ್ಟ್ ಇದರ ರೆಕ್ರೂಟ್ಮೆಂಟ್ ಹಾಕಲು ನಿಮಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನೀವು 12th ಮತ್ತು SSLC ಮುಗಿಸಿರ್ಬೇಕು, PUC ಮುಗಿಸಿರ್ಬೇಕು, ಅಥವಾ ಯಾವುದೇ ರೀತಿ ಡಿಪ್ಲೊಮಾ ನೀವು ಕಂಪ್ಲೀಟ್ ಮಾಡಿರ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಆ್ಯಸ್ ಪರ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಯು ಶುಡ್ ಹ್ಯಾವ್ ಕಂಪ್ಲೀಟ್ 10th 12th ಡಿಪ್ಲೊಮಾ ಫ್ರಮ್ ಎನಿ ರಿಕಗ್ನೈಸ್ಡ್ ಬೋರ್ಡ್ಸ್ ಆರ್ ಯೂನಿವರ್ಸಿಟೀಸ್. ಪೋಸ್ಟ್ ಪ್ರಕಾರ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನ್ಯಾವಿಕ್ ಅಂದರೆ ಜನರಲ್ ಡ್ಯೂಟಿ ನೀವು ಅಪ್ಲೈ ಮಾಡ್ಬೇಕಂದ್ರೆ 12th ಕಂಪ್ಲೀಟ್ ಮಾಡಿರಬೇಕು. ಮತ್ತು ಯಾಂತ್ರಿಕ್ ಜಾಬ್ಗೆ ಹಾಕಬೇಕಂದ್ರೆ 10th ಅಥವಾ 12th ಅಥವಾ ಡಿಪ್ಲೊಮಾ ಕೂಡ ಮಾಡಿರಬೇಕು. ಏಜ್ ಲಿಮಿಟ್ ನೋಡೋದಾದರೆ ಆ್ಯಸ್ ಪರ್ ಇಂಡಿಯನ್ ಕೋಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ದ ಕ್ಯಾಂಡಿಡೇಟ್ ಶುಡ್ ಮಿನಿಮಮ್ ಏಜ್ ಆಫ್ 18 years ಆ್ಯಂಡ್ ಮ್ಯಾಕ್ಸಿಮಮ್ 22 years. ಅಂದರೆ ಮಿನಿಮಮ್ 18 ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 22 ವರ್ಷ ಆಗಿರಬೇಕು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಹೇಗಿರ್ಬೇಕಂದ್ರೆ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, ಮತ್ತು SST ಕ್ಯಾಂಡಿಡೇಟ್ಸ್ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ನ್ಯಾವಿಕ್ ಅಂದರೆ ಜನರಲ್ ಡ್ಯೂಟಿದವರಿಗೆ ಪರ್ ಮಂತ್ಲಿ 21,700 ಇದೆ, ಮತ್ತು ಯಾಂತ್ರಿಕದವರಿಗೆ 29,200 ಇದೆ. ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂತಂದರೆ ಇದು CBA ಇರುತ್ತೆ, ಅಂದರೆ ಕಂಪ್ಯೂಟೆಡ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ಅಸೆಸ್ಮೆಂಟ್ ಆ್ಯಂಡ್ ಅಡಾಪ್ಟಿಬಿಲಿಟಿ ಟೆಸ್ಟ್ ಇರುತ್ತೆ, ಮತ್ತು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂದರೆ PFT ಇರುತ್ತೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಇವು ಸೆಲೆಕ್ಷನ್ ಪ್ರೊಸೆಸ್. ಅಪ್ಲಿಕೇಶನ್ ಫೀ ನೋಡೋದಾದರೆ SC or ST ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ, ಮತ್ತು ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದರೆ ಜನರಲ್ ಅಥವಾ OBC ಇದು ಯಾವುದೇ ಅವ್ರಿಗೆ 300 ಇರುತ್ತೆ. ಮತ್ತು ಮೋಡ್ ಆಫ್ ಪೇಮೆಂಟ್ ಹೇಗಿರಪ್ಪ ಅಂತಂದರೆ ಇದು ಆಫ್ಲೈನ್ ಇರಲ್ಲ, ಆನ್ಲೈನ್ ಕೂಡ ಇರುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಈ ಅಪ್ಲೈ ಮಾಡೋಕ್ಕೂ ಸ್ಟಾರ್ಟಿಂಗ್ ಡೇಟ್ ಅಂದರೆ 13/6/2024, ಮತ್ತು ಲಾಸ್ಟ್ ಡೇಟ್ 3 ಜುಲೈ 2024. ಈಗಾಗಲೇ ಜಾಬ್ ಅಪ್ಲೈ ಮಾಡಲು ಸ್ಟಾರ್ಟ್ ಆಗಿದೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು.